ಅನ್ನೋದೇ ಒಂದು ಹೆಮ್ಮೆ ವಿಷಯ ಆಗತ್ತೆ ಸರ್ ನಮಗೆ. ಎಸ್, ಡಾಕ್ಟರ್ ಜಯಲಕ್ಷ್ಮಿ ಸಂಸ್ಕೃತ, ಅದರಲ್ಲಿ ಒಂದೇನೋ ಒಂದು ನಿಮ್ಮ ಅನುಭವ ಜಾಸ್ತಿ ಇದೆ. ರೇಡಿಯೋ ಅನುಭವ ಎಷ್ಟು ವರ್ಷ ನಿಮ್ದು ಆಕಾಶವಾಣಿಲಿ? ರೇಡಿಯೋ ಸುಮಾರು ವರ್ಷ ಸರ್, ಆಲ್ಮೋಸ್ಟ್ ಒಂದು ದಶಕ ಅಂತ ಹೇಳ್ಬೋದು, ಹತ್ತತ್ರ. 10 ವರ್ಷ. 10 ವರ್ಷ ಆಲ್ಮೋಸ್ಟ್. 10 ವರ್ಷದ ಅನುಭವವನ್ನ, ಯುಗಾದಿ ಶುಭಾಶಯನ ನನಗೇನೋ ಒಂಥರ ಆಕಾಶವಾಣಿಲಿ ಶುಭಾಶಯ ಕೇಳ್ದಂಗೆ ಕೇಳ್ಬೇಕು, ಯಾಕೆ ನಿಖಿತಾನ್ ಮಾತಾಡ್ಸಿದ್ರಿಂದ. ಯುಗಾದಿ ಬಗ್ಗೆ, ಯುಗಾದಿ ವಿಶೇಷದ ಬಗ್ಗೆ ಹೇಳೋದಾದ್ರೆ ಒಂದ್ 5 ನಿಮಿಷ ತಗೋಬಹುದು ಮೇಡಮ್? 5 ನಿಮಿಷ? ಖಂಡಿತ ಸರ್, ಖಂಡಿತ. ಎಸ್ ಮೇಡಮ್, ಓ ಟಿ ಯು. ಯುಗಾದಿ ಅಂದ್ರೆ ಯುಗ ಮತ್ತೆ ಆದಿ, ಅದು ಸಂಸ್ಕೃತದ ವರ್ಡು. ಅದು ಉಗಾದಿ ತದ್ಭವ ಆಗಿದೆ, ತದ್ಭವ ಉಗಾದಿ ಅಂತ ಆಗಿದೆ. ಈ ಯುಗಾದಿ ಅನ್ನೋದನ್ನ ನಮ್ಗೆ ಚಾಂದ್ರಮಾನ ಯುಗಾದಿ, ಅದರೊಳಗಡೆ ನಮ್ಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಮೊಟ್ಟ ಮೊದಲನೇ ದಿವಸವೇ ಅದನ್ನ ನಾವು ಯುಗಾದಿ ಅಂತ ಕರಿತೀವಿ. ಪ್ರಕೃತಿ ನಾವು ಮರಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಹೊಸ ವರ್ಷ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪಂಚಾಂಗ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಅದರ ಪ್ರಕೃತಿ ನಮ್ಗೆ ಜ್ಞಾಪಿಸತ್ತೆ. ಪ್ರಕೃತಿ ಎಲ್ಲ ಗಿಡ ಮರಗಳು ಚಿಗುರತ್ವೆ, ಹಳೆಯ ಎಲೆಗಳೆಲ್ಲ ಉದುರತ್ವೆ, ಹೊಸದಾಗಿ ಹೂವುಗಳು ಅರಳತ್ವೆ, ಹಣ್ಣುಗಳು ಬಿಡತ್ವೆ. ಅದೆಲ್ಲವೂ ನೋಡಿದಾಗ ಪ್ರಕೃತಿನೇ ನಮ್ಮನ್ನ ಸ್ವಾಗತಿಸತ್ತೆ. ಪ್ರಕೃತಿನೇ ಹೊಸ ಸಂವತ್ಸರಕ್ಕೆ ತಾನೇ ಎದ್ದು ನಿಲ್ಲತ್ತೆ, ನಮ್ಮನ್ನ ಸ್ವಾಗತಿಸತ್ತೆ. ನಾವು ಸಂವತ್ಸರವನ್ನು ಸ್ವಾಗತಿಸೋದಿರ್ಲಿ, ಅದೇ ನಮ್ಮನ್ನೆಲ್ಲ ಸ್ವಾಗತಿಸತ್ತೆ. ಪ್ರಕೃತಿಯಲ್ಲಿ ಒಂದೊಂದು ಋತುವಿನಲ್ಲೂ ಕೂಡ ಒಂದೊಂದು ಮಾಸದಲ್ಲಿ ಋತುವಿನಲ್ಲಿ ಬದಲಾವಣೆಯನ್ನ ನೋಡ್ತಾ ಹೋಗ್ತೀವಲ್ವಾ, ಹಾಗೆ ನಾವು ಕೂಡ ಬದಲಾವಣೆಗಳನ್ನ ಮಾಡ್ಕೋತಾ ಹೋಗಬೇಕು. ಹಾಗೆ ಈಗ ನಿವೇದಿತಾ ಅವರು ಹೇಳ್ದಾಗೆ ಕರೆಕ್ಟ್, ನಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ನಿಖಿತಾ ಅಲ್ಲ, ನಿಖಿತಾ, ಓ ಸಾರಿ ಅಜಯ್, ನಿಖಿತಾ ಅವರು, ಐ ಆಮ್ ವೆರಿ ಸಾರಿ. ಸೊ ಹಾಗೇನೆ ನಮ್ಮ ಆಲೋಚನೆಗಳು ಬದಲಾವಣೆಗಳಾಗಬೇಕು. ನಮ್ಮಲ್ಲಿ ಏನು ಒಂದು ಕನ್ವೆನ್ಷನಲ್ ವ್ಯೂಸ್ ಇರುತ್ತಲ್ಲ, ಕೆಲವು ಅದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು. ನಾನು ಆಕಾಶವಾಣಿಯಲ್ಲಿ ವರ್ಕ್ ಮಾಡುವಾಗ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ದೆ. ಬೇರೆ ಬೇರೆ ಕಡೆ ಎಷ್ಟೋ ಸಾವಿರಾರು ಜಾಹೀರಾತುಗಳಿಗೆ ನಾನು ಕಂಠದಾನ ಕಲಾವಿದೆ ಆಗಿದ್ದೆ. ಸುಮಾರು ಸಾವಿರಾರು ಇದಕ್ಕೆ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನೋ ತಪ್ಪು ತಿಳ್ಕೊಳ್ಳಿಲ್ಲ, ನನಗೊಂದು ಅನುಮತಿ ಕೊಟ್ರೆ, ಒಬ್ಬ ಕವಯಿತ್ರಿಯೂ ಕೂಡ ಆಗಿರೋದ್ರಿಂದ ನಾನು ನನ್ನ ಯುಗಾದಿಯನ್ನ ನನ್ನ ಕವಿತೆಯ ಮೂಲಕ ಎಲ್ಲರಿಗೂ ಶುಭಾಶಯವನ್ನ ಕೋರೋಣ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಕವಿತೆಯ ಮೂಲಕ ನಾನು ಈ ಸಂವತ್ಸರವನ್ನ ನಾನು ಬರಮಾಡ್ಕೊಳಕ್ ಇಷ್ಟಪಡ್ತೇನೆ. ಬಂದಿದೆ ಹೊಸ ಸಂವತ್ಸರ, ಅದುವೇ ವಿಶ್ವಾವಸು ಸಂವತ್ಸರ. ಹಸಿರಾಗಿ ನಿಂತಿದೆ ಗಿಡ ಮರ, ಕೈಬೀಸಿ ಕರೆಯುತ್ತಿದೆ ಎಲ್ಲರ. ಮರೆಯೋಣ ಕಹಿ ಘಟನೆಗಳ, ತೊರೆಯೋಣ ದುಗುಡಗಳ, ದ್ವೇಷ ಮತ್ಸರ ವೈಮನಸ್ಯಗಳ, ಗಟ್ಟಿ ಮಾಡೋಣ ಬಂಧಗಳ, ಹೊಸ ವಸ್ತ್ರ ಧರಿಸೋಣ, ಕಟ್ಟೋಣ ತಳಿರು ತೋರಣ, ಬೇವು ಬೆಲ್ಲವ ಸವಿಯೋಣ, ಎಲ್ಲರಿಗೂ ಶುಭ ಹಾರೈಸೋಣ, ವಿಶ್ವವಸು ಸಂವತ್ಸರವ ಪ್ರೀತಿಯಿಂದ ಸ್ವಾಗತಿಸೋಣ, ಬರಮಾಡಿಕೊಳ್ಳೋಣ. ಇಡೀ ವಿಶ್ವದ ಎಲ್ಲೆಲ್ಲಿ ಯಾರ್ಯಾರು ಚಾಂದ್ರಮಾನ ಯುಗಾದಿಯನ್ನ ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಇದೆಯೋ ಅವರೆಲ್ಲರಿಗೂ ಕೂಡ ಈ ಹೊಸ ಸಂವತ್ಸರ ಒಳ್ಳೆಯದನ್ನ ಮಾಡಲಿ ಅಂತ ನಾನು ಈ ಮೂಲಕ, ತಮ್ಮ ಒಂದು ವಾಹಿನಿಯ ಮೂಲಕ, ಯೂಟ್ಯೂಬ್ ಚಾನೆಲ್ ಮೂಲಕ ನನ್ನ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಯುಗಾದಿ ಬಗ್ಗೆ ಒಂದೆರಡು ಮಾತಾಡ್ತೀರಾ ಅಂತ, ಟೈಮ್ ಇದ್ರೆ ಒಂದೆರಡು ವಾಕ್ಯಗಳನ್ನ ಖಂಡಿತ ಮಾತಾಡಿ ಮೇಡಮ್. ಸಾಮಾನ್ಯವಾಗಿ ಕೆಲವೊಂದು ಕಡೆ ನಾನು ಓದಿ ತಿಳ್ಕೊಂಡಿರೋ ಪ್ರಕಾರ, ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡಿದ್ದು ಈ ಸಂದರ್ಭದಲ್ಲಂತೆ. ಇದೇ ಸಂದರ್ಭದಲ್ಲಿ ಚಾಂದ್ರಮಾನ ಯುಗಾದಿಯ ಸಮಯದಲ್ಲಿ, ಚೈತ್ರ ಮಾಸದಲ್ಲಿ ಈ ಬ್ರಹ್ಮನ ಸೃಷ್ಟಿ ಕಾರ್ಯ ಆರಂಭ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಎಲ್ಲವೂ ಗಿಡಗಳು ಅವಾಗ ಚಿಗುರಕ್ಕೆ ಶುರುವಾಗತ್ತೆ. ಪ್ರಕೃತಿ ಬ್ರಹ್ಮನ ಸೃಷ್ಟಿ ಅಲ್ವಾ, ಗಿಡ ಮರ ನದಿ ಎಲ್ಲವೂ ಬ್ರಹ್ಮನ ಸೃಷ್ಟಿ. ಆ ಸೃಷ್ಟಿ ನೋಡಿ ಅವಾಗ ಚಿಗುರಕ್ಕೆ ಶುರುವಾಗತ್ತೆ. ಹೇಗೆ ತಾಯಿಯ ಗರ್ಭದಿಂದ ಆಚೆ ಬಂದ ಮಗು ಒಂದೊಂದನ್ನೇ ಕಲಿತಾ ಬೆಳಿತಾ ಹೋಗುತ್ತೆ, ಹಾಗೆ ಪ್ರಕೃತಿ ಮಾತೆಯ ಒಡಲಲ್ಲಿ ಇರತಕ್ಕಂಥ ಗಿಡ ಮರಗಳಲ್ಲೂ ಹಾಗೆ ಚಿಗುರ್ತಾ ಬೆಳಿತಾ ಹೋಗುತ್ತೆ. ಅದು ಒಂದು. ಇನ್ನೊಂದು ಹೇಳ್ತಾರೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಒಂದು ಸಂದರ್ಭ ಸಮಾರಂಭ
ನಡೆಯೋದಕ್ಕೆ ಆರಂಭವಾಗಿದ್ದು ಇದೇ ಸಮಯದಲ್ಲಿ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಇದೆರಡು ಕೂಡ ನಮ್ಮ ಏನು ಸನಾತನ ಧರ್ಮದ ಒಂದು ಸಂಪ್ರದಾಯಗಳ ವೈಶಿಷ್ಟ್ಯ ಯುಗಾದಿಗಿದೆ. ಒಂದೊಂದು ಕಡೆ ಒಂದೊಂದು ಮಾಡ್ತಾರೆ. ಗುಜರಾತೀಸ್ ಬೇರೆ ತರ ಮಾಡ್ತಾರೆ. ಬೇರೆ ಬೇರೆ ಯುಗಾದಿಗಳಲ್ಲೇ ಸೌರಮಾನ ಯುಗಾದಿಗಳನ್ನ ಕೆಲವು ಮಾಡ್ತಾರೆ. ನಾವು ಮಾಡೋದು ಚಂದ್ರಮಾನ ಯುಗಾದಿ. ಆಂಧ್ರದಲ್ಲಿ ಬೇರೆ ತರ ಮಾಡ್ತಾರೆ, ತಮಿಳ್ನಾಡಲ್ಲಿ ಬೇರೆ ತರ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಈ ತರ ಚಾಂದ್ರಮಾನ ಯುಗಾದಿಯನ್ನ ಮಾಡ್ತೀವಿ. ಏನೇ ಆಗಿರಲಿ ಎಲ್ಲರಿಗೂ ಹೊಸ ವರ್ಷವೇ, ಎಲ್ಲರಿಗೂ ಹೊಸ ವರ್ಷ. ಆದ್ರೆ ಒಂದೇ ಒಂದು ನಾನು ಹೇಳೋದು, ಹರಿದ ಬಟ್ಟೆಗಳನ್ನ ಉಟ್ಟು ಹಿತ್ತಾಳೆಯು ತಗಡಿನ ಅಥವಾ ಒಂದು ತಟ್ಟೆಯನ್ನ ಇಟ್ಟುಕೊಂಡಂತಹ ಮಕ್ಕಳ ಕೈಗಳಲ್ಲಿ ಅಂತ ಹೊಟ್ಟೆ ಹಸಿವು ತುಂಬಿಸ್ಲಿ, ತಟ್ಟೆ ತುಂಬಲಿ, ಮಕ್ಕಳ ಹೊಟ್ಟೆ ತುಂಬಲಿ, ಬಡ ಮಕ್ಕಳ ಹೊಟ್ಟೆ ತುಂಬಲಿ, ದೀನ ದಲಿತರ ಮಕ್ಕಳಿಗೆ ಹಸಿವು ಅನ್ನೋದು ಇರದೇ ಇರ್ಲಿ. ಹರಕು ಬಟ್ಟೆ ಹೋಗಿ ಆ ಮಕ್ಕಳಿಗೆ ಒಂದಷ್ಟು ಬಟ್ಟೆ ಆಗ್ಲಿ. ನಾವು ಹೊಸ ಬಟ್ಟೆ ಹಾಕೊಳ್ಳೋದು, ನಾವು ಸಂಬಳ ಮಾಡೋದು, ಒಬ್ಬಟ್ಟು ತಿನ್ನೋದನ್ನ ಬಿಟ್ಟು ಅಂತ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡೋಣ. ಬಡವರ ಬಗ್ಗೆನೂ ಸ್ವಲ್ಪ, ದಲಿತರ ಬಗ್ಗೆ, ದೀನ ದಲಿತರ ಬಗ್ಗೆ ನಾವು ಒಂದು ಸ್ವಲ್ಪ ಆ ಕಡೆ ಕೂಡ ಗಮನ ಕೊಡೋಣ. ಆಗ ಹೊಸ ವರ್ಷದ ಆಚರಣೆಗೆ ಒಂದು ಅರ್ಥ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ ಸರ್. ತುಂಬಾ ಸಂತೋಷ. ಸಂಕ್ಷಿಪ್ತವಾಗಿ ಮತ್ತು ಒಂದು ರೀತಿ ಜಿಸ್ಟ್ ಹೇಳಿಬಿಟ್ರಿ ಯುಗಾದಿ ಬಗ್ಗೆ. ನಮ್ಮ ಒಬ್ಬ ಪಾರ್ಟಿಸಿಪೆಂಟ್ ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ನೇತ್ರಾವತಿ ಅಂತ, ವಿಜಯಪುರದವರು, ಯೋಗ ಶಿಕ್ಷಕಿ. ಎಸ್, ನೇತ್ರಾವತಿ ನಮ್ಮ ಜೊತೆ ಡಾಕ್ಟರ್ ಜಯಲಕ್ಷ್ಮಿ ಇದ್ದಾರೆ. ಆಕಾಶವಾಣಿಲಿ ಒಂದು 10 ವರ್ಷ ಅನೌನ್ಸರ್ ಆಗಿ ಅನುಭವ ಇರೋರು. ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ರಿ ನೇತ್ರಾವತಿ. ನಮಸ್ತೆ ಮೇಡಮ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನೀವು ಅಂದ್ರೆ ನೀವು ಹೇಳ್ತಾ ಇದ್ರೆ ಏನ ಕೇಳ್ತಾನೆ ಇರ್ಬೇಕು ಅನ್ನೋದು ಒಂದು ಆಕರ್ಷಕ ವ್ಯಕ್ತಿತ್ವ ಮೇಡಮ್. ತುಂಬಾ ಖುಷಿ ಅನಿಸ್ತದ ಮೇಡಮ್. ಥ್ಯಾಂಕ್ ಯು. ಏನಾದ್ರು ಕೇಳೋದಿದ್ರೆ ಕೇಳಿ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ, ಹಂಚ್ಕೋತೀನಿ. ಯುಗಾದಿ ಬೇವು ಬೆಲ್ಲ ಅಂದ್ರ ಸಂಗಮ, ಇದು ಬೇವು ಬೆಲ್ಲಿನ ಸಂಗಮ ಅಂತಾರಲ್ಲ, ಹೆಂಗ್ ಮೇಡಮ್ ಇದು? ಇನ್ನೊಂದ್ ಸ್ವಲ್ಪ ಏನು ಅದೇ ನಾನು ಹೇಳೋಣ ಅನ್ಕೊಂಡೆ, ಸಮಯಾಭಾವ ಇದೆಯೇನೋ ಅಂತ ನಾನು ಅರ್ಧಕ್ಕೆ ಕಟ್ ಮಾಡಿದೆ. ನೀವು ನನ್ನ ಪ್ರಶ್ನೆ ಹೇಳ್ಬೇಕಾದನ್ನ ನೀವು ಪೂರ್ತಿ ಮಾಡೋದಕ್ಕೊಂದು ಅವಕಾಶ ನಿಮ್ ಮೂಲಕ ಸಿಕ್ಕಿದೆ. ಬೇವು ಬೆಲ್ಲ ಅಂದ್ರೆ ಸಿಹಿ ಕಹಿ ಅಲ್ವಾ? ಈ ಸಿಹಿ ಯುಗಾದಿ ಅಂದ್ರೆ, ಯುಗಾದಿ ಅದು ಆಲ್ಸೋ ಯುಗ ಅಂದ್ರೆ ಎರಡು ಸೇರ್ದಾಗೆ, ಯುಗಳ ಎರಡು ಅಂತ ಸೇರ್ದಾಗತ್ತೆ. ಸೂರ್ಯ ಚಂದ್ರ ಇಬ್ಬರು, ಸೂರ್ಯೋದಯ ಸೂರ್ಯಾಸ್ತ ಎರಡು, ಹಗಲು ಇರುಳು ಎರಡು, ರಾತ್ರಿ ಬೆಳಗ್ಗೆ ಅದೆರಡು, ಸುಖ ದುಃಖ, ಕಷ್ಟ ಸುಖ, ನೋವು ನಲಿವು, ನೋಡಿ ಎಲ್ಲವೂ ಎರಡೆರಡೆರಡೇ ಇದೆ ಅಲ್ವಾ? ಹಾಗಾಗಿ ನಮಗೆ ಕಷ್ಟ ಬಂದಾಗ ಸುಖದ ಮಹತ್ವ ಗೊತ್ತಾಗತ್ತೆ, ಕತ್ತಲಲ್ಲೇ ಇದ್ದಾಗ ಬೆಳಕಿನ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಹಾಗೇನೆ ದುಃಖವಿದ್ದಾಗ ಸುಖದ ಅನುಭವ ಏನು ಅಂತ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರನೇ ನಾವು ಬೇವು ತಿಂದಾಗ ಬೆಲ್ಲದ ಸಿಹಿ ಇನ್ನಷ್ಟು ಸಿಹಿ ಅಂತ ಅನ್ಸತ್ತೆ. ಬೆಲ್ಲ ತಿಂದು ಬೇವು ತಿಂದ್ರೆ ಕಹಿ ಜಾಸ್ತಿ ಅನ್ಸತ್ತೆ. ಅದಕ್ಕೆ ಕಷ್ಟವನ್ನ ಪಟ್ಟು ಸುಖವನ್ನ ಪಡಬೇಕು. ದುಃಖ ಇದ್ರೆ ಆನಂತರ ಬರಬೇಕು. ಹಗಲು ರಾತ್ರಿ ಒಂದರ ಹಿಂದೆ ಆಗತ್ತಲ್ಲ. ಹಗಲಾಗ್ತಿದ್ದಾಗೆ ರಾತ್ರಿ ಆಗತ್ತೆ, ರಾತ್ರಿ ಆಗ್ತಿದ್ದಾಗೆ ಹಗಲಾಗತ್ತೆ, ಸೂರ್ಯೋದಯ ಆಗ್ತಿದ್ದಾಗೆ ಸೂರ್ಯಾಸ್ತ ಆಗತ್ತೆ, ಸೂರ್ಯ ಮುಳುಗಿದ್ರೆ ಚಂದ್ರ ಹುಟ್ಟುತ್ತಾನೆ. ಇದು ಹೇಗೆ ಪ್ರಕೃತಿಯಲ್ಲಿರುತ್ತೋ ಹಾಗೆ ನಮ್ಮ ಜೀವನ ಕೂಡ ಅನ್ನುವಂತಹ ಒಂದು ಸಂಕೇತ, ಸಂದೇಶವನ್ನ ಹಿಂದಿನವರು ಮಾಡ್ಕೊಟ್ಟಿದ್ದಾರೆ. ಅದರ ಸಂಕೇತವೇ ಬೇವು ಬೆಲ್ಲ ತಿನ್ನೋದು ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಡಾಕ್ಟರ್ ಜಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸರ್. ನಮ್ ಜೊತೆ ಮಂಜುನಾಥ್ ಅಂತ ಒಬ್ರು ಇದ್ದಾರೆ, ಅವರು ನಿಮ್ ಜೊತೆ ಇಂಟರಾಕ್ಟ್ ಮಾಡಿ. ಮಂಜುನಾಥ್ ಮೇಡಮ್ ನೋಡಿದಾಗ ಏನ್ ಪ್ರಶ್ನೆ ಕೇಳ್ಬೇಕು ಅನ್ಸುತ್ತೆ? ನಮಸ್ತೆ ಮೇಡಮ್. ಬಹಳ ಒಂದು ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಂಜುನಾಥ್ ಅಂತ ಮೇಡಮ್. ಬಹಳನೇ ಒಂದು ತಮ್ಮ ಮಾತುಗಳು ಕೇಳ್ತಿದ್ರೆ ಬಹಳನೇ ಅರಿವು ನಮಗ್ ಕೂಡ ಬೇಕು ಅನ್ಸ್ತಿದೆ ಮೇಡಮ್. ಬಹಳನೇ ಸೊಗಸಾಗಿ ವಿವರವಾಗಿ ಬಹಳಷ್ಟು ಹೇಳ್ತಿದ್ರಿ ಈ ಯುಗಾದಿ ಹಬ್ಬದ ಬಗ್ಗೆ. ಬಹಳನೇ ಇಷ್ಟ ಆಗ್ತದೆ ಮೇಡಮ್ ತಾವು ಹೇಳಿದ ವಿಚಾರಗಳು. ಇನ್ನಷ್ಟು ಮಾಹಿತಿಗಳು ತಿಳ್ಕೊಳ್ಬೇಕು, ಬೇರೆ ಬೇರೆ ವಿಚಾರವಾಗಿ ಕೂಡ ಅನ್ಸ್ತಿದೆ. ಈಗ ಯುಗಾದಿ ಬಗ್ಗೆ ಬಹಳಷ್ಟು ಕೊಟ್ಟಿದ್ದೀರಿ ಮಾಹಿತಿ, ಅದಕ್ಕಾಗಿ ಧನ್ಯವಾದಗಳು. ನನ್ಗೆ ಎಷ್ಟು ತಿಳಿದಿದೋ ಸ್ವಲ್ಪ ಮಟ್ಟಿಗೆ, ಎಷ್ಟು ಅವಕಾಶ ಇದೆ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಅಷ್ಟನ್ನ ನಾನು ಹಂಚ್ಕೊಂಡಿದ್ದೀನಿ ಸರ್. ಅದನ್ನ ನಾನು ಫುಲ್ ತಮ್ಮ ಪರಿಚಯ ಆಗಿ ತಮ್ಮನ್ನ ನೋಡಿ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು ಆಲ್ ಸರ್. ಥ್ಯಾಂಕ್ ಯು. ಓಕೆ. ಆನಂದ್ ಅಂತ ಹೊಸಬ್ರು ನಮ್ ಕೋರ್ಸ್ ಜಾಯಿನ್ ಆಗಿದ್ದಾರೆ. ಆನಂದ್, ನಿಮ್ಗೆ ಏನ್ ಅನಿಸ್ತು? ಏನ್ ಮಾತಾಡ್ತೀರಿ? ಮೈಕ್ ಆನ್ ಮಾಡ್ಕೊಳ್ಳಿ ಬೇಗ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ತಾವು ತಮ್ಮ ಅನುಭವಗಳನ್ನ, ಅಂದ್ರೆ 1 ದಶಕದ ಕಾಲ ರೇಡಿಯೋದಲ್ಲಿ ಮಾತಾಡಿದ್ರ,
ನೆಟ್ವರ್ಕ್ ಇಶ್ಯೂ ಹೇಳಿ ಇದೆಯಾ? ನೀವು ಈ, ನಮ್ಮ ಸಂಸ್ಕೃತಿ ಆಗ್ಲಿ, ನಮ್ಮ ಹಬ್ಬ ಆಗ್ಲಿ, ನಮ್ಮ ದೇಶದ ಒಂದು ಈ ಪ್ರತಿ ರಾಜ್ಯಗಳಲ್ಲೂ ನಡೆಯುವಂತಹ ಒಂದು ವಿಶೇಷವಾಗಿ ನಡೆಯುವಂತಹ ಮಾನವ ಸಂಪರ್ಕಕ್ಕೆ ಮತ್ತು ಪ್ರಕೃತಿಗೆ ಅನುಗುಣವಾಗಿ ನೀವು ತುಂಬಾ ಅದನ್ನ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಟ್ಟಂತಹ ಒಂದು ನಮ್ಗೆ ಅದೇ ಕಾಣಿಸ್ತಾ ಇತ್ತು ಮೇಡಮ್. ನಿಮ್ಮ ಅನುಭವಗಳನ್ನ, ನಿಮ್ಮ ಅನುಭವ ಧಾರೆಯನ್ನ ನಾವು ಇವತ್ತು ಕೇಳಿದ್ದೆ ಧನ್ಯ ಅನಿಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು ತುಂಬಾ ಸರ್, ಸಂತೋಷ ಥ್ಯಾಂಕ್ಸ್ ಆಯ್ತು. ಅಲಾಟ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅಲಾಟ್ ಸರ್. ಓಕೆ, ರಮೇಶ್, ಜಯಲಕ್ಷ್ಮಿ ಮೇಡಮ್ ನೇನ್ ಪ್ರಶ್ನೆ ಕೇಳ್ತೀರಾ? ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ ರಮೇಶ್ ಅವರೇ. ಮೇಡಮ್, ಯುಗಾದಿ ಹಬ್ಬದ್ದು ಹಿಂದಿನ ಬ್ರಹ್ಮ ಸೃಷ್ಟಿ ಮಾಡಿದ್ದು ಇವತ್ತೇ ಅನ್ನೋದು ಸತ್ಯ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವು ಹಿಂದೆ ಹಿರಿಕರು ಮಾಡಿರೋ ಅಂದ್ರೆ ಕಷ್ಟ ಸುಖಗಳು ಬಂದ ಅಂದ್ರೆ ಜೀವನದಲ್ಲಿ ಎರಡು ಸಮನಾಗಿ ತಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಹಿರಿಕರು ಮಾಡವ್ರೆ ಅನ್ನೋದು ಈ ಸತ್ಯ ನಮ್ಮಲ್ಲಿ ಇತ್ತು ಹೊತ್ತು ಇದರಿಂದ ಆ ಸತ್ಯ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಅದ್ ತಿಳಿಸ್ಕೊಟ್ರಿ. ಮತ್ತೆ ನೀವು ಶುಭಾಶಯಗಳನ್ನ ಕೋರಿದ್ದು ನನ್ಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಲ್ದೇನೆ ಮತ್ತೆ ಇನ್ನೊಂದು ಕೆಲವೊಂದು ವಿಚಾರ, ಅಮೂಲ್ಯವಾದ ವಿಚಾರಗಳನ್ನ ಯುಗಾದಿ ಅನ್ನೋ ಪದ ಹೆಂಗ್ ಬಂತು ಅದನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್. ಧನ್ಯವಾದಗಳು ಸರ್, ಧನ್ಯವಾದಗಳು, ಧನ್ಯವಾದಗಳು. ಎಸ್ ಮೇಡಮ್, ವಿಶೇಷವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಹಬ್ಬಗಳ ಒಂದು ಪಾತ್ರ ದೊಡ್ಡದಿದೆ. ಒಟ್ಟಾರೆ ಹಬ್ಬಗಳನ್ನ ಆಚರಿಸೋದ್ರ ಬಗ್ಗೆ ಒಂದೆರಡು ಮಾತು. ಹಬ್ಬಗಳು ಅಂತ ಬಂದಾಗ್ಲೇ ನಮ್ಗೆ ಒಟ್ಟಿಗೆ ನಾವು ಸಂಬಂಧಗಳು ಗಟ್ಟಿ ಆಗತ್ತೆ ಅದರಲ್ಲಿ. ಅಂದ್ರೆ ಒಬ್ಬರನ್ನೊಬ್ಬನ ಭೇಟಿ ಆಗೋದು. ಈಗ ಸಂಕ್ರಾಂತಿ, ಮಕರ ಸಂಕ್ರಾಂತಿ ತಗೊಳ್ಳಿ. ಮಕರ ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲ ಕೊಡಕ್ಕೆ ಒಬ್ರು ಮನೆಗೆ ಹೋಗ್ತೀವಿ, ಇಲ್ಲಾಂದ್ರೆ ಯಾರು ನೋಡಲ್ಲ. ಈ ಕಾಲದಲ್ಲೂ ಕೂಡ ನೀವು ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗತ್ತೆ. ನಾವಿಲ್ಲಿರೋ ಒಂದು ಅಪಾರ್ಟ್ಮೆಂಟ್ ಎಲ್ಲ ಒಂದು 20 ಮನೆ, ಎಲ್ಲರೂ ಹೋಗ್ತಾರೆ. ಆ ಮಕ್ಕಳಿಗೆ ನಾವು ಎಳ್ಳು ಬೆಲ್ಲವನ್ನ ಹೇಗೆ ಕೊಡಬೇಕು, ಯಾತಕ್ಕೆ ಕೊಡಬೇಕು ಅನ್ನೋದನ್ನ ನಾವು ಒಬ್ರಿಗೊಬ್ರಿಗೆ ಅಂದ್ರೆ ಹಂಚ್ಕೊಳ್ಳೋದು ಒಳ್ಳೆಯ ಮಾತನ್ನ. ಅಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನ ಒಂದೊಂದು ನಮ್ಮ ಹಿರಿಯರು ಮಾಡಿರ್ತಾ ಇದಾರಲ್ಲ, ಅವ್ರಿಗೆ ನಾವು ಎಷ್ಟು ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲೂ ಕೂಡ ಎಷ್ಟು ಅಭಿನಂದನೆ ಪ್ರತಿ ಒಂದು ಹಬ್ಬಕ್ಕೂ ಕೂಡ ಆಯಾ ಋತುವಿನ ಕಾಲಕ್ಕೆ ಸಂಬಂಧಪಟ್ಟಂತೆ ಅಡಿಗೆಗಳು ಕೂಡ ಆತರ. ಈ ಸಂಕ್ರಮಣ ಕಾಲದಲ್ಲಿ ಎಳ್ಳು ಬೇಕು, ನಮ್ಗೆ ತೈಲ ಬೇಕು, ಎಣ್ಣೆ ಬೇಕು, ಅದರಿಂದ ಎಳ್ಳನ್ನ ತಗೋತೀವಿ. ಅದು ಹೀಟ್ ಆಗತ್ತೆ, ಅದಕ್ಕೆ ಬೆಲ್ಲ ಬೇಕು, ಕಬ್ಬು, ಒಂದೊಂದು ಕಾಲದಲ್ಲಿ ಏನೇನು ಸಿಗತ್ತೆ ಅದನ್ನ. ಆಮೇಲೆ ಸುಗ್ಗಿ ಅಂತ ಮಾಡ್ತಾರೆ, ಸುಗ್ಗಿ ಕಾಲ ಬೇಕು. ರೈತರಿಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು. ರೈತರು ಬೆಳೆದಂತ ಬೆಳೆಗಳಿಗೆ ಅದಕ್ಕೆಲ್ಲ ಒಂದು ಪೂಜೆ ಮಾಡಿ ಅದನ್ನ ಮೊದಲು ನೈವೇದ್ಯವನ್ನ ಮಾಡ್ಬೇಕು ಅನ್ನತಕ್ಕಂಥ ಪೊಂಗಲ್ಲು ಮಾಡೋದು, ಇದನ್ನೆಲ್ಲ ಮಾಡ್ತಾ ಬಂದ್ರು. ಯುಗಾದಿ ಹಬ್ಬದಲ್ಲಿ ಈ ತರ. ದೀಪಾವಳಿ ಅಂತಂದ್ರೆ ದೀಪಾವಳಿ ಬಗ್ಗೆ ಅಲ್ಲಿ ಅಂದ್ರೆ ಯಾವ್ದೇ ಜೀವನದಲ್ಲಿ ಒಂದು ಕಷ್ಟ ಅಂತ ಬಂದ್ರೆ ನರಕಾಸುರನ ವಧೆ ಆಗತ್ತೆ. ಎಷ್ಟೋ ನರಕಾಸುರರು ಈ ಕಾಲದಲ್ಲೂ ಇದ್ದಾರೆ. ಕೆಟ್ಟದ್ ಯಾರ್ಯಾರು ಇದಾರೋ, ಕೆಟ್ಟ ಮುಖಗಳನ್ನ ಇಟ್ಕೊಂಡಂತವ್ರು ಎಲ್ಲರೂ ನರಕಾಸುರರೇ. ಆ ನರಕಾಸುರರ ವಧೆ ಆಗಬೇಕು ಅಂತಂದ್ರೆ ಏನು? ಕೆಟ್ಟದ್ದನ್ನ ತುಳಿಬೇಕು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಶ್ರೀಕೃಷ್ಣ ಹೇಳಿದಾರಲ್ವ. ಪ್ರತಿಯೊಂದು ಯುಗದಲ್ಲೂ ಪ್ರತಿಯೊಂದು ಕಾಲದಲ್ಲೂ ಕೂಡ ಒಳ್ಳೆಯದ್ದು ಕೆಟ್ಟದ್ದನ್ನ ನಾಶ ಮಾಡಬೇಕು ಅನ್ನತಕ್ಕಂಥದ್ದು. ಹಾಗೆ ಹಬ್ಬಗಳ ಬಗ್ಗೆ ಸಂಪ್ರದಾಯ ಅಂದಾಗ ಅವಾಗ ಏನೋ ಒಟ್ಟಿಗೆ ಎಲ್ಲ ಸೇರ್ತೀವಿ, ಸಿಹಿಯನ್ನ ತಿನ್ನಬೇಕು, ಆಚರಣೆಗಳನ್ನ ಮಾಡಬೇಕು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಯಾವುದೇ ಹಬ್ಬದಲ್ಲಿ ಕೂಡ ಒಂದು ಹೊಸ ಬಟ್ಟೆ, ಇವಾಗಾದ್ರೆ ಬಟ್ಟೆ ಎಲ್ಲರೂ ಆನ್ಲೈನ್ ತರಿಸ್ಕೋತಾರೆ, ಎಲ್ಲ ಆಗಲ್ಲ. ಹಬ್ಬ ಬಂದಾಗ ಮಾತ್ರ ಒಂದು ಹೊಸ ಬಟ್ಟೆಯನ್ನ ಕೊಡ್ಸೋರು ಪಾಪ. ಹೌದು, ಪ್ರತಿ ತಿಂಗಳು ಯಾರು ಹೊಸ ಬಟ್ಟೆಯನ್ನ ಆ ಕಾಲದಲ್ಲಿ ಹಾಕೋತಾ ಇರ್ಲಿಲ್ಲ ಸರ್. ಯಾವುದೇ ಮನೆಗಳಲ್ಲಿ ಮಕ್ಕಳಿಗೆ ಹೋಗಿ ಮಾಲಲ್ಲಿ ಕೊಡ್ಸು, ಆನ್ಲೈನ್ ಅಲ್ಲಿ ಕೊಡ್ಸು ಅಲ್ಲ. ಒಂದ್ ಹಬ್ಬ, ಯುಗಾದಿ ಬಂತ, ದೀಪಾವಳಿ ಬಂತ, ಸಂಕ್ರಾಂತಿ, ವರ್ಷದೊಂದು 4 ಹಬ್ಬಕ್ಕೆ ಕೊಡ್ಸೋರು ಬಟ್ಟೆ. ಆಗ ಹೊಸ ಬಟ್ಟೆ ಹಾಕೊಳ್ಳೋದು ಏನೋ ಒಂದು ಸಂಭ್ರಮ ಬರೋದು. ಆಮೇಲೆ ಊಟ ಯಾವಾಗ್ಲೂ ಕೂಡ ಎಲ್ಲೋ ಆರ್ಡರ್ ಮಾಡ್ತೀನಿ, ಝೊಮ್ಯಾಟೋಲ್ ಆರ್ಡರ್ ಮಾಡ್ತೀನಿ, ಸ್ವಿಗ್ಗಿಲ್ ಆರ್ಡರ್ ಮಾಡ್ತೀನಿ, ಯಾವ್ದೊಂದು ಹೋಟ್ಲಿಗೆ ಹೋಗಿ ತಿಂತೀನಿ ಅಂತಲ್ಲ. ಹಬ್ಬದ ದಿನ ಮಾತ್ರ ಎಲ್ಲ ಒಂದು ಒಳ್ಳೆಯ ಊಟ, ಭಕ್ಷ್ಯ ಭೋಜನಗಳನ್ನ ಮಾಡ್ತಾ ಇದ್ದಿದ್ದು ಹಬ್ಬದ ದಿನದಲ್ಲಿ ಮಾತ್ರ. ಏನೋ ಒಂದು ಸಾಧಾರಣವಾದ ಸರಳ ಜೀವನವನ್ನ ನಡೆಸೋರು ಹಬ್ಬದ ದಿವಸ ಒಂದು ಹಬ್ಬದ ಊಟ ಅಂತ ಮಾಡೋರು. ಊಟದಲ್ಲಾಗ್ಲಿ ಎಲ್ರು ಸೇರ್ಬೇಕು ಅನ್ನೋದೇ ಮೊದಲದು. ಅಂದ್ರೆ ದೊಡ್ಡವ್ರ ಮನೆಗೆ ಹೋಗ್ತೀವಿ, ಹಿರಿಯರ ಆಶೀರ್ವಾದ ತಗೋಬೇಕು, ದೇವರ ಪೂಜೆ ಮಾಡ್ಬೇಕು. ಬೇರೆ ದಿನದಲ್ಲಿ ಆ ದೇವರ ಬಗ್ಗೆ, ದೇವರ ಪೂಜೆಗಳನ್ನ ಎಷ್ಟು ವಿಶೇಷವಾಗಿ ನಾವು ಮಾಡೋದಿಲ್ಲ. ಗೌರಿ ಗಣೇಶ ಅಂದಾಗ ಗಣೇಶನಿಗೆ ಮಾಡತಕ್ಕಂಥ ಪೂಜೆನೇ ಬೇರೆ ದಿವಸ ವಿಗ್ರಹಗಳು ಇಟ್ಕೊಂಡಿರ್ಬೋದು, ಆದ್ರೆ ಆ ರೀತಿಯಲ್ಲಿ ವಿಶೇಷ ಪೂಜೆಯನ್ನ ನಾವು ಮಾಡೋದಿಲ್ಲ. ಗೌರಿ ಗಣೇಶನ ಪೂಜೆ ಆಗ್ಲಿ, ಸಂಕ್ರಾಂತಿ ಆಗ್ಲಿ, ದೀಪಾವಳಿ ಆಗ್ಲಿ, ಯುಗಾದಿ ಆಗ್ಲಿ, ಗೋಕುಲಾಷ್ಟಮಿ ಆಗ್ಲಿ,
ಯಾವುದೇ ಹಬ್ಬಗಳು ಕೂಡ ಪ್ರತಿಯೊಂದು ಹಬ್ಬಕ್ಕೆ ಅದರದೇ ಆದ ಆಚರಣೆ ಇದೆ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನ ತಿಳಿಸ್ಕೊಡ್ತಕ್ಕಂಥ ಉದ್ದೇಶವೇ ಹಬ್ಬಗಳು ಮತ್ತೆ ಸಂಪ್ರದಾಯಗಳನ್ನ ನಾವು ಮಾಡೋದು. ಅವಾಗ ರಂಗೋಲಿ ಹಾಕ್ತಿವಿ, ಚೆನ್ನಾಗಿ ಹೆಣ್ಮಕ್ಳು ಅಲಂಕಾರ ಮಾಡ್ಕೋತಾರೆ, ಗಂಡು ಮಕ್ಳ ಕಣ್ಣಿಗೂ ಒಂಥರ ಖುಷಿ ಆಗತ್ತೆ, ಹೆಣ್ಮಕ್ಳಿಗೆ ಒಂಥರ ಅಂದ್ರೆ ಮನೆಯಲ್ಲಿ ಹೆಂಡತಿಯರು ಅಲ್ವಾ, ಹೆಣ್ಣು ಮಕ್ಕಳು ಹೆಂಗಸರು ಇದ್ರೇನೆ ಆ ಮನೆಯಲ್ಲಿ ಒಂದು ಸಂಭ್ರಮ ಮತ್ತೆ ಖುಷಿ ಇರುತ್ತೆ. ಇದೆಲ್ಲದಕ್ಕೂ ಆಚರಣೆಗೆ ಒಂದು ಗೌರಿ ಹಬ್ಬ ಅಂದ್ರೆ ಬಳೆ ತೊಡ್ಸ್ಕೊಳ್ಳೋದೇ ಒಂದು ದೊಡ್ಡ ಸಂಭ್ರಮ ಸರ್. ಗೌರಿ ಹಬ್ಬದಲ್ಲಿ ಬಳೆ ತೊಡ್ಸ್ಕೊಳ್ಳೋಕ್ ಅಂಗಡಿಗೆ ಅಂತ ಅವಾಗ ಹೋಗೋದು, ನಾನು ಹೋಗಿದ್ದೀನಿ, ಜ್ಞಾಪಕ ಇದೆ. ಬಳೆ ತೊಡ್ಸ್ಕೊಳಕ್ ಹೋಗೋದು, ಅವಾಗ ಏನೇ ಬಳೆ ಹಾಕೊಳ್ಳಿ ಬಿಡ್ಲಿ ಬಳೆ ತೊಡ್ಸ್ಕೊಳಕ್ ಹೋಗೋದು ಅನ್ನೋದು. ರಾಮನವಮಿಲಿ ಒಂದು ಬೇಸಿಗೆ ನೋಡಿ, ಬೇಸಿಗೆ ಬಿಸಿಲು ಇನ್ನು ಆಗತ್ತೆ 8 ದಿವಸಕ್ಕೆ, ಈಗಾಗ್ಲೇ ಅದಾಗಿದೆ. ರಾಮನವಮಿ ಟೈಮಲ್ಲಿ ಯಾಕೆ ಮಾಡ್ತಾರೆ, ಯಾಕೆ ಅವಾಗ ಪಾನ್ಕ ಮಜ್ಜಿಗೆನ ಕೊಡೋದು, ಬಿಸಿಲು ಸುಡ್ತಿರತ್ತೆ, ಬಾಯಾರಿಕೆ ದಾಹ ಇರತ್ತೆ, ಅದಕ್ಕೆ ಅವಾಗ ಮಜ್ಜಿಗೆ, ಎಲ್ಲ ಕಡೆ ನೀರು ಮಜ್ಜಿಗೆ, ಪಾನಕ, ಬೇಲದ ಹಣ್ಣಿನ ಪಾನಕ ಇದೆಲ್ಲ ಕೊಡ್ತಾರೆ. ಅಂದ್ರೆ ಹಬ್ಬದಲ್ಲಿ ಹಬ್ಬ ಮತ್ತೆ ಋತು ಇದೆಲ್ಲವನ್ನು ಸೇರಿಸಿ ಮಾಡ್ತಕ್ಕಂಥದ್ದೇ ಹಬ್ಬದ ಆಚರಣೆ ಅಂತ ಡಾಕ್ಟರ್ ಹೇಳಕ್ ಜಯಲಕ್ಷ್ಮಿ ಅವರೇ, ನೀವು ಯುಗಾದಿಯ ಬಗ್ಗೆ ಮತ್ತು ಹಬ್ಬದ ಆಚರಣೆಯ ಬಗ್ಗೆ ಎರಡರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಎಸ್.